ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಹ್ವಾನಿಸುತ್ತೇನೆ. ಈ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪೆಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತೈತೆ. ಈ ನಮ್ಮ ಸಭೆಯಿಂದ ಪ್ರಸಾರವಾಗುವಂಥ ಈ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ಯಂ ಅಂತ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ಸಂದೇಶಗಳು ನಿಮಗೆ ಹೆಚ್ಚಾಗಿ ಕೇಳಲಿಕ್ಕೆ ಸಿಗುವಂಥದ್ದಾಗಿರ್ತದೆ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದೆ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ಸಂಪರ್ಕಿಸಬಹುದು. ಖಂಡಿತವಾಗಿ ಪವಿತ್ರಾತ್ಮನ ಸಹಾಯದಿಂದ ನಿಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರು ಒಳ್ಳೆಯವನು. ಹಲ್ಲೆಲೂಯಾ. ನಾವು ದೇವರ ವಾಕ್ಯ ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತರ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ದಿನ ಸತ್ಯಧ್ವನಿ ಎಂಬಂಥ ಈ ಕಾರ್ಯಕ್ರಮದ ಮೂಲಕ ನಿನ್ನ ವಾಕ್ಯವನ್ನು ಸ್ವಾಮಿ ನಾವು ಹಂಚಿಕೊಳ್ತಿರುವಾಗ ಅನೇಕರು ಸ್ವಾಮಿ ಇದನ್ನು ಕೇಳುವುದಕ್ಕೆ ಜಾಯಿನ್ ಆಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಕೇಳುವಂಥ ಪ್ರತಿಯೊಬ್ಬರ ಹೃದಯ ಸ್ವಾಮಿ ನೀನು ಮಾತನಾಡುವಾಗ ತೆರೆಯಲ್ಪಡಲಿ. ನಿನ್ನ ವಾಕ್ಯದ ಸತ್ಯಾರ್ಥಗಳು ಎಲ್ಲರ ಹೃದಯಗಳಲ್ಲಿ ಬೆಳಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅತಿಶಯವಾದ ಕೃಪೆಗಾಗಿ ನೀನು ಮಾಡುವ ಕಾರ್ಯಗಳಿಗಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್. ಪ್ರೈಸ್ ದ ಲಾರ್ಡ್. ಕಳೆದ ವಾರ ನಾನು ಯೇಸು ಕ್ರಿಸ್ತನ ಶಿಲುಬೆಯ ಮರಣದಲ್ಲಿ ಏನಾಗಿದೆ ಎಂಬುವಂಥ ಸಂಗತಿಯನ್ನು ನಾವು ಪ್ರಾರಂಭ ಮಾಡಿದೆ. ನಾವು ನೋಡ್ತೇವೆ, ಪೌಲನು ಹೇಳ್ತಾನೆ, ಯಹೂದ್ಯರು, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಓದಿದೆವು. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಹುಡುಕುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ನಾವು ಪ್ರಸಿದ್ಧಿಪಡಿಸುತ್ತೇವೆ ಅಥವಾ ಪ್ರಚಾರ ಮಾಡುವವರು ಆಗಿದ್ದೇವೆ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಕೊರಿಂಥಿ ಪತ್ರಿಕೆ, ಅದೇ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಸಾತನು ಹೇಳ್ತಾನೆ, ನಾನು ನಿಮ್ಮ ಮಧ್ಯದಲ್ಲಿ ಬಂದಾಗ ದೇವರು ನಿಮಗೆ ತಿಳಿಸುವುದಕ್ಕಾಗಿ ಕೊಟ್ಟ ಮಾತನ್ನು ಎಂಬುದಾಗಿ ಆತನು ಹೇಳ್ತಾನೆ. ಏನು ತಿಳಿಸುವುದಕ್ಕಾಗಿ ಕೊಟ್ಟ ಮಾತು ಅಂದರೆ ಕೆಳಗಡೆ ಬರೆಯಲ್ಪಟ್ಟಿದೆ, ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ಅದುವೇ ತಿಳಿಸಿಕೊಟ್ಟ ಮಾತು ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ಮಾತ್ರ ನಾವು ಪ್ರಚುರಪಡಿಸ್ತೇವೆ, ಆತನನ್ನು ಬಿಟ್ಟರೆ ಬೇರೆ ಯಾವುದನ್ನು ನಾವು ಅರಿತವರಾಗಿರುವುದಿಲ್ಲ ಎಂಬುದಾಗಿ ಪೌಲನೇ ಯಾಕೆ ಹೇಳ್ತಾನೆ ಅಂತ ಹೇಳಿದರೆ, ನಾವು ನೋಡ್ತೇವೆ ಅದೇ ಕೊರಿಂಥಿ ಪತ್ರಿಕೆ 1ನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಹೇಳ್ತೈತೆ, ಶಿಲುಬೆಯ ವಿಷಯವಾದ ಮಾತು ಅದು ನಾಶನ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚು ಮಾತಾಗಿದೆ, ರಕ್ಷಣಾ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ. ಅಂದರೆ ಯಾರು ನಂಬುತ್ತಾರೋ, ರಕ್ಷಣಾ ಮಾರ್ಗದಲ್ಲಿ ಇರುವವರು ಅಂದರೆ ನಂಬುವವರು ಎಂಬುದಾಗಿ. ನಂಬುವವರನ್ನು ರಕ್ಷಿಸುವುದಕ್ಕೆ ದೇವರ ಶಕ್ತಿಯಾಗಿದೆ ಶಿಲುಬೆಯ ವಿಷಯವಾದ ಮಾತು ಎಂಬುದಾಗಿ. ಅದಕ್ಕೆ ಶಿಲುಬೆಯ ಸಂದೇಶ, ಶಿಲುಬೆಯಲ್ಲಿ ಕ್ರಿಸ್ತನಿಗೆ ಆತನ ಮರಣ ಪುನರುತ್ಥಾನಗಳ ಕುರಿತಾದ ವಾರ್ತೆ ಯಾರು ಕೇಳ್ತಾರೋ ಅವರಿಗೆ ನಂಬಿಕೆ ಉಂಟಾಗ್ತೈತೆ, ಮತ್ತು ಯಾರು ಅದನ್ನು ನಂಬುತ್ತಾರೋ ಅವರಿಗೆ ರಕ್ಷಣೆ ಉಂಟಾಗ್ತದೆ, ಬಿಡುಗಡೆ ಉಂಟಾಗ್ತದೆ. ಅಂಥ ಶಕ್ತಿ ಆ ಸುವಾರ್ತೆಯ ಮಾತಿನಲ್ಲಿ, ಆ ಶಿಲುಬೆಯ ಮಾತಿನಲ್ಲಿ ಇದೆ ಎಂಬುದಾಗಿ ಪೌಲನು ಮತ್ತು ಪವಿತ್ರಾತ್ಮನಿಂದ ಹೇಳ್ತಾ ಬರುವ ಆತನಾಗಿರ್ತಾನೆ. ಹಲ್ಲೆಲೂಯಾ. ಇಂಥ ಶಕ್ತಿ ಯೇಸು ಕ್ರಿಸ್ತನ ಶಿಲುಬೆಯ ಮಾತಿಗೆ, ಶಿಲುಬೆಯ ವಾರ್ತೆಗೆ ಇರುವುದರಿಂದ ಅದನ್ನು ಧ್ಯಾನಿಸುವವರು ಧನ್ಯರು, ಅದನ್ನು ಕೇಳುವವರು ಧನ್ಯರು, ಅದನ್ನು ನಂಬುವವರು ಮತ್ತಷ್ಟು ಧನ್ಯರು ಎಂಬುದಾಗಿ ಹೇಳುವುದರಲ್ಲಿ ಯಾವ ತಪ್ಪು ಇರುವುದಿಲ್ಲ. ಹಲ್ಲೆಲೂಯಾ. ಆದ್ದರಿಂದ ಆ ಶಿಲುಬೆಯ ಮರಣದ ಕುರಿತಾದ ವಾರ್ತೆಯನ್ನು ನಾವು ಧ್ಯಾನಿಸುವಂಥದ್ದು, ಅದನ್ನು ಮಾತಾಡುವಂಥದ್ದು, ಅದನ್ನು ಕೇಳುವಂಥದ್ದು ನಿಜಕ್ಕೂ ನಮ್ಮನ್ನು ಬ್ಲೆಸ್ ಮಾಡುವಂಥದ್ದಾಗಿರ್ತದೆ. ಇದು ಶಿಲುಬೆಯ ಮಾತು ಅಂದರೆ ಅನ್ಯರಿಗೆ ಮಾತ್ರವಾ ಅನ್ನುವಂಥ ಒಂದು ಸಣ್ಣ ತಪ್ಪಾದ ಅಭಿಪ್ರಾಯ ಕ್ರೈಸ್ತವ ಸಮಾಜದಲ್ಲಿರುವಂಥದ್ದಾಗಿದೆ. ಸುವಾರ್ತೆ ಅಂದರೆ ಅನ್ಯರಿಗೆ ಎಂಬುದಾಗಿ. ಅಲ್ಲ ಅಲ್ಲ ಅಲ್ಲ, ಸುವಾರ್ತೆ ಅನ್ಯರಿಗೂ ದೇವರ ಕಡೆ ತರುವುದಕ್ಕೆ ಅದು ಶಕ್ತವಾಗಿದೆ. ಮತ್ತು ಕ್ರಿಸ್ತ ನಂಬಿಕೆಯಲ್ಲಿ ಈಗಾಗಲೇ ಇರುವಂಥ ನಮಗೂ ಆ ಶಿಲುಬೆಯ ಕುರಿತಾದ ಮಾತು ನಮ್ಮನ್ನು ಕ್ರಿಸ್ತ ನಂಬಿಕೆಯಲ್ಲಿ ಮತ್ತಷ್ಟು ಮತ್ತು ಬೇರೂರುವಂತೆ, ದೃಢವಾಗಿರುವಂತೆ ಮಾಡುವಂಥ ಶಕ್ತಿ ಸುವಾರ್ತೆಯ ವಾಕ್ಯಕ್ಕೆ ಅಥವಾ ಶಿಲುಬೆಯ ಮಾತಿಗೆ ಇರುವಂಥದ್ದು ಆಗಿರ್ತೈತೆ ಎಂಬುದಾಗಿ. ಮತ್ತಷ್ಟು ಮಾತ್ರವಲ್ಲ, ಕಳೆದ ವಾರ ಒಂದು ಸಂಗತಿಯನ್ನು ನಾವು ನೋಡಿದೆವು. ಶಿಲುಬೆ ಅಂತ ಹೇಳುವಾಗ ಅದು ಆ್ಯಕ್ಚುಲಿ ರೋಮ ಸರ್ಕಾರ ದೇಶದ್ರೋಹಿಗಳಿಗೆ, ಬಹಳ ದೊಡ್ಡ ಅಪರಾಧಗಳನ್ನು ಮಾಡಿರುವಂಥವರಿಗೆ ವಿಧಿಸುವಂಥ ಕಠಿಣವಾದ ಶಿಕ್ಷೆ ಅದು ಆಗಿತ್ತು ಎಂಬುದಾಗಿ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿಯಾಗಿರ್ತದೆ. ಬಟ್ ಅಂತಹ ಶಿಕ್ಷೆ ಯೇಸು ಸ್ವಾಮಿಗೆ ವಿಧಿಸಲ್ಪಟ್ಟಾಗ ನಾವು ನೋಡ್ತೇವೆ ಅದು ನೆಗೆಟಿವ್ ಆಗಿ ತೋರ್ತೈತೆ. ಅದು ಬಹಳ ಹಿಂಸಾತ್ಮಕವಾಗಿ, ಬಾಧಕರವಾಗಿ, ಅನ್ಯಾಯವಾಗಿ ಆತನಿಗೆ ಆದಾಗೆ ನಮಗೆ ತೋರುವಂಥದ್ದಾಗಿರ್ತೈತೆ. ಅದನ್ನು ಹಾಗೆ ನಾವು ನೋಡುವಾಗ ಮನುಷ್ಯರಾಗಿ ನಮ್ಮ
ಭಾವನೆಗಳಲ್ಲಿ ದುಃಖ ಸಂತಾಪ ಉಂಟಾಗುವಂಥದ್ದಾಗಿರ್ತೈತೆ. ಬಟ್ ಆದರೆ ದೇವರ ವಾಕ್ಯ ಆತನ ಶಿಲುಬೆಯ ಮರಣವನ್ನು ನೆಗೆಟಿವ್ ಆಗಿ ತೋರಿಸುವುದಿಲ್ಲ, ಬದಲಾಗಿ ಅದು ದೇವರ ಮಹಿಮೆಯ ಕಾರ್ಯ ಎಂಬುದಾಗಿ ತೋರಿಸಿಕೊಡುವಂಥದ್ದಾಗಿರ್ತೈತೆ. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ ಕೆಲವು ವಚನಗಳಲ್ಲಿ ಯೇಸು ಸ್ವಾಮಿ ರಿಪೀಟಾಗಿ ಹೇಳ್ತಾನೆ, ಮನುಷ್ಯ ಕುಮಾರನು ಮಹಿಮೆ ಹೊಂದುವ ಸಮಯ ಬಂದಿದೆ ಎಂಬುದಾಗಿ. ಆತನ ಮರಣವನ್ನು ಸೂಚಿಸಿ ಅದನ್ನು ಹೇಳ್ತಾನೆ. ಆತನ ಮರಣವನ್ನು ಸೂಚಿಸಿ ಮನುಷ್ಯ ಕುಮಾರನು ಬಲಿಯಾಗಬೇಕಾದ ಸಮಯ ಬಂದಿದೆ ಅಂಥೇಳಿ ಆ ರೀತಿ ಅಥವಾ ಬಾಧೆಗೆ ಒಳಗಾಗುವ, ಹಿಂಸೆಗೆ ಒಳಗಾಗುವ ಸಮಯ ಬಂದಿದೆ, ಸಂಕಟಕ್ಕೆ ಒಳಗಾಗುವ ಸಮಯ ಬಂದಿದೆ ಎಂಬುದಾಗಿ ಆ ರೀತಿ ಅದನ್ನು ಆತನು ತೋರಿಸಲಿಲ್ಲ. ಬದಲಾಗಿ ತನ್ನ ಮರಣವನ್ನು ಕುರಿತು ಆತನು ಹೇಳ್ತಿರುವಂಥ ಸಂಗತಿ ಮಹಿಮೆ ಹೊಂದುವ ಸಮಯ ಬಂದಿದೆ ಎಂಬುದಾಗಿ. ಅಂದರೆ ಮರಣ, ಕ್ರಿಸ್ತನ ಮರಣ ಈಸ್ ಈಕ್ವಲ್ ಟು ಮಹಿಮೆ, ಹಾನರ್ ಮಾಡಲ್ಪಡುವಂಥದ್ದು, ಮಹಿಮೆ ಹೊಂದುವಂಥದ್ದು, ಪ್ರಮೋಟ್ ಆಗುವಂಥದ್ದು ಎಂಬುವಂಥ ಅರ್ಥ ಅಲ್ಲಿ ಯೇಸು ಸ್ವಾಮಿ ಮಾತನಾಡುವಂಥ ಆತನಾಗಿರ್ತಾನೆ. ಯಾಕೆ ಆತನ ಮರಣ ಮಹಿಮೆ ಹೊಂದುವಂಥದ್ದಕ್ಕೆ ಸಮಾನವಾಗಿದೆ ಅಥವಾ ಮಹಿಮೆ ಹೊಂದುವಂಥದ್ದೇ ಆಗಿದೆ ಎಂಬುದಾಗಿ ನಾವು ನೋಡುವಾಗ, ಕಳೆದ ವಾರ ನಾವು ನೋಡಿದೆವು ಆತನ ಮರಣದಲ್ಲಿ ಇಲ್ಲಿ ಅದ್ಭುತವಾದಂಥ ಮಹಿಮಕರವಾದ ಸಂಗತಿ ನಡೆದಿದೆ, ದೊಡ್ಡ ಜಯಕರವಾದಂಥ ಸಂಗತಿ ನಡೆದದ್ದಾಗಿದೆ. ಅದು ಯಾವುದಂದರೆ, ಮನುಷ್ಯರನ್ನು ಸೈತಾನನು ವಂಚನೆ ಮಾಡಿ ಪಾಪ ಮಾಡಿಸಿದ, ದೇವರಿಂದ ದೂರ ಮಾಡಿ ಅವರ ಪಾಪಿಗಳನ್ನಾಗಿ ಮಾಡಿದ. ಪ್ರೈಸ್ ಅಲ್ಲ. ಇದು ನಾವು ನೋಡ್ತೇವೆ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಲೋಕದಲ್ಲಿರುವಂಥ ಎಲ್ಲ ಮನುಷ್ಯರು ಪಾಪಿಗಳೇ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಮತ್ತು ಎಲ್ಲ ಮನುಷ್ಯರು ಇದನ್ನು ಯಾರೂ ಸಹ ಒಪ್ಪದೇ ಇರಲಿಕ್ಕೆ ಚಾನ್ಸ್ ಇಲ್ಲ, ಎಲ್ಲರೂ ಇದನ್ನು ಒಪ್ಪಿಕೊಳ್ಳುವಂಥವರಾಗಿದ್ದಾರೆ. ಪಾಪ ಮಾಡದೇ ಯಾವನಾದರೂ ಇರಲಿಕ್ಕಿರ್ಬೋದೇನೋ ಆಗಲಿ, ಪಾಪ ಇಲ್ಲದೆ ಮಾತ್ರ ಯಾರೂ ಇಲ್ಲ ಎಂಬುವಂಥ ಸತ್ಯ ಸ್ಪಷ್ಟವಾದಂಥ ಸಂಗತಿಯಾಗಿದೆ. ಎಲ್ಲರೂ ಪಾಪಿಗಳಾಗಿದ್ದಾರೆ ಎಂಬುವಂಥ ಮಾತು ಸ್ಪಷ್ಟವಾದದ್ದು ಮತ್ತು ಎಲ್ಲರೂ ಒಪ್ಪಿಕೊಳ್ಳುವಂಥ ಸಂಗತಿಯೂ ಆಗಿರುವಂಥದ್ದಾಗಿದೆ. ಈ ಪಾಪ ಎಲ್ಲರೂ ಪಾಪಿಗಳಾಗಿದ್ದಾರೆ. ಈ ಪಾಪಿಗಳಾಗಿರುವುದರಿಂದ ದೇವರಿಗೆ ದೂರವಾದರು, ದೇವರಿಂದ ಅಗಲಿ ಹೋದರು ಎಂಬುವಂಥ ಸಂಗತಿಯನ್ನು ಸಹ ನಾವು ನೋಡುವಂಥವರಾಗಿರ್ತೇವೆ. ದೇವರಿಂದ ಅಗಲಿ ಹೋದಾಗ ನಿತ್ಯ ಜೀವದಿಂದ ಅಗಲಿ ಹೋದರು, ದೇವರ ಜೀವದಿಂದ ಅಗಲಿ ಹೋದರು, ದೇವರ ಸಹಾಯಕ್ಕೆ ದೂರವಾದರು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಾ ಬರುವಂಥದ್ದಾಗಿರ್ತದೆ. ಇದರ ದೆಸೆಯಿಂದಲೇ ಮನುಷ್ಯ ದೈವ ಸಹಾಯವಿಲ್ಲದೆ ಬದುಕಲಿಕ್ಕೆ ಅಸಾಧ್ಯ. ಆದ್ದರಿಂದಲೇ ಮನುಷ್ಯನು ಬದುಕಲಿಕ್ಕೆ ಸಾಧ್ಯವಾಗ್ತಾನೇ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 6ನೇ ವಚನದಲ್ಲಿ, ನನ್ನನ್ನು ಬಿಟ್ಟು ನೀವೇನು ಮಾಡಲಾರನೆ ಎಂಬುದಾಗಿ. ದೇವರನ್ನು ಬಿಟ್ಟು ನಿಜಕ್ಕೂ ಮನುಷ್ಯ ಏನು ಮಾಡಲಾರ. ಇವತ್ತು ದೇವರನ್ನು ಅಂದರೆ ಯೇಸುವನ್ನು ನಂಬದೆ, ದೇವರ ಬಳಿಗೆ ಬರದೆ, ಪಾಪ ಪರಿಹಾರ ಹೊಂದದೆ ಇರುವಂಥ ವ್ಯಕ್ತಿಗಳು ಸಹ ಬದುಕ್ತಾ ಇದ್ದಾರೆ. ಬಟ್ ಆದರೆ ಪೂರ್ಣ ಮನುಷ್ಯನಾಗಿ ಬದುಕ್ತಾ ಇಲ್ಲ, ಪರಿಪೂರ್ಣ ಮಾನವನಾಗಿ ಬದುಕ್ತಾ ಇಲ್ಲ. ದೇವರು ಕೊಟ್ಟ ಸಂತೋಷ, ಸಮಾಧಾನ ಅದರಲ್ಲಿ ಆತನು ಬದುಕ್ತಾ ಇಲ್ಲ ಎಂಬುವಂಥದ್ದು ಮಾತು ಸ್ಪಷ್ಟವಾದಂಥ ಸಂಗತಿಯಾಗಿರ್ತೈತೆ. ಮನುಷ್ಯ ಜೀವ ಆಡ್ತಾ ಇದೆ, ಬಟ್ ವೇದನೆ, ಭಯ, ಚಿಂತೆ, ದುಃಖ, ಅಸಂತೃಪ್ತಿ, ಬೇಡಾದ ಸಂಗತಿಗಳು, ಇನ್ಸೆಕ್ಯೂರಿಟಿ, ಇವೆಲ್ಲ ಸಂಗತಿಗಳು ಮನುಷ್ಯನನ್ನು ಕಾಡಿಸುವಂಥವಾಗಿರ್ತವೆ. ಬಟ್ ಆದರೆ ದೇವರನ್ನು ಹೊಂದುವಂಥದ್ದಾದರೆ ಮನುಷ್ಯ ಯಾವಾಗಲೂ ದೇವರ ಜೀವದಲ್ಲಿ, ದೈವ ಶಾಂತಿಯಲ್ಲಿ ಮತ್ತು ದೇವರ ಭದ್ರತೆಯಲ್ಲಿ ಅವನು ಯಾವಾಗಲೂ ಮತ್ತು ನೆಲೆಗೊಂಡಿರುವಂಥವನು ಅವನು ಆಗಿರ್ತಾನೆ. ಬಟ್ ಈ ರೀತಿ ಮನುಷ್ಯನನ್ನು ದೇವರಿಂದ ದೂರ ಮಾಡಿ, ಮನುಷ್ಯನನ್ನು ಎಲ್ಲದಕ್ಕೂ ಭಯಪಡುವವನನ್ನಾಗಿ, ಎಲ್ಲದಕ್ಕೂ ಗುಲಾಮನನ್ನಾಗಿ ಮಾಡಿ, ಶಾಪಗ್ರಸ್ತನನ್ನಾಗಿ ಮಾಡಿ, ಎಲ್ಲ ಬಾಧೆಗಳಿಗೆ, ಪೀಡೆಗಳಿಗೆ ಒಳಮಾಡಿ, ರೋಗಗಳು, ಶಾಪಗಳನ್ನು ಅವನಿಗೆ ತಂದು ಹಾಕಿ ಮತ್ತು ನಿತ್ಯ ನರಕಕ್ಕೆ ದೇವರಿಂದ ನಿತ್ಯವಾಗಿ ಆಗಲಿ ಹೋಗುವಂತೆ ಮಾಡಿರುವಂಥ ಈ ಪಾಪಕ್ಕೆ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಮರಣದಲ್ಲಿ ಆ ಪಾಪಕ್ಕೆ ದಂಡನೆ ಆಯಿತು ಎಂಬುದಾಗಿ. ಆ ಪಾಪಕ್ಕೆ ದೇವರು ದಂಡನೆಯನ್ನು ವಿಧಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥ ಸಂಗತಿಯನ್ನು ಕಳೆದ ವಾರ ನಾವು ನೋಡಿಕೊಂಡೆವು. ಅದೊಂದು ಮಾತನ್ನು ಇನ್ನೊಮ್ಮೆ ನಾನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ರೋಮಪತ್ರಿಕೆ 8ನೇ ಅಧ್ಯಾಯ 3ನೇ ವಚನ. ಧರ್ಮಶಾಸ್ತ್ರವು ನಮ್ಮ ಶರೀರ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೇ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ, ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣ ದಂಡನೆಯನ್ನು ವಿಧಿಸಿದನು. ಯಾಕೆ ಯೇಸು ಸ್ವಾಮಿ ಮರಣ ಶುಭದಾಯಕವಾಗಿದೆ? ಅದನ್ನು ಗುಡ್ ಫ್ರೈಡೆ, ಆತನ ಸತ್ತ ದಿನವನ್ನು ಗುಡ್ ಫ್ರೈಡೆ ಎಂಬುದಾಗಿ ಕರೀತಾರೆ. ಯಾರಾದರೂ ಸತ್ತರೆ, ಮಹಾನುಭಾವರು ಅದು ಸತ್ತರೆ ಆ ದಿನ ಶುಭ ದಿನ ಅಂತ ಯಾರೂ ಹೇಳಲ್ಲ. ಅದು ಬ್ಲ್ಯಾಕ್ ಡೇ, ಕಪ್ಪು ದಿನ, ಅಥವಾ ಬಹಳ ಕೆಟ್ಟ ದಿನ, ಬಹಳ ದುಃಖ ತಪ್ತ ದಿನ
ಎಂಬುದಾಗಿ ಹೇಳಲ್ಪಡುವಂಥದ್ದು ಸರ್ವಸಾಮಾನ್ಯ. ಬಟ್ ಆದರೆ ಯೇಸು ಸ್ವಾಮಿ ಮರಣಿಸಿರುವ ದಿನವನ್ನು ನಾವು ಕ್ರಿಶ್ಚಿಯನ್ ಚರಿತ್ರೆಯಲ್ಲಿ ನಾವು ನೋಡ್ತಾ ಬರುವಾಗ ಶುಭ ಶುಕ್ರವಾರ, ಶುಭ ದಿನ ಎಂಬುದಾಗಿ ಹೇಳಲ್ಪಡುವಂಥದ್ದಾಗಿದೆ. ಈಗಾಗಲೇ ನಾನು ಹೇಳಿದೆ, ಯೇಸು ಸ್ವಾಮಿ ತನ್ನ ಮರಣವನ್ನು ಕೆಟ್ಟದೆಂಬುದಾಗಿ ಬಿಂಬಿಸ್ತಾ ಇಲ್ಲ, ಬದಲಾಗಿ ಮನುಷ್ಯ ಕುಮಾರನು ಮಹಿಮೆ ಹೊಂದುತ್ತಾನೆ ಎಂಬುದಾಗಿ, ಮಹಿಮೆ ಹೊಂದುವ ದಿನ ಎಂಬುದಾಗಿ ಅದನ್ನು ಆತನು ಸೂಚಿಸಿ ಮಾತಾಡಿರುವಂಥ ಆತನಾಗಿದ್ದಾನೆ. ಯಾಕೆ ಅಂತ, ಇದೆಲ್ಲ ಯಾಕೆ ಆತನ ಮರಣವು ಸಕಾರಾತ್ಮಕವಾಗಿ ತೋರಿಸಲ್ಪಡ್ತಾ ಇದೆ ಅಂತ ಹೇಳುವಾಗ ಕಾರಣವೇನೆಂದರೆ, ಮನುಷ್ಯನನ್ನು ದೇವರಿಂದ ದೂರ ಮಾಡಿ, ಮನುಷ್ಯನನ್ನು ಪೀಡಿಸ್ತಾ, ಕಾಡಿಸ್ತಾ, ಬಾಧಿಸ್ತಾ, ದೈವ ಸ್ವರೂಪದಲ್ಲಿರುವಂಥ ಮನುಷ್ಯ, ದೇವರಿಗೆ ಆಲಯವಾಗಿರಬೇಕಾದಂಥ ಮನುಷ್ಯ ಮತ್ತು ಪೀಡಿಸಲ್ಪಡ್ತಾ, ಬಾಧಿಸಲ್ಪಡ್ತಾ ನಿತ್ಯ ನರಕಕ್ಕೆ ಹೋಗುವಂಥ ಮನುಷ್ಯನನ್ನು ಈ ರೀತಿ ಪೀಡಿಸುವಂಥ ಪಾಪವನ್ನು ದೇವರ ವಾಕ್ಯ ಹೇಳ್ತೈತೆ, ಪಾಪಕ್ಕೆ ಆತನ ಶಿಲುಬೆಯ ಮರಣದಲ್ಲಿ ದಂಡನೆ ವಿಧಿಸಲ್ಪಟ್ಟಿತು ಎಂಬುದಾಗಿ. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ, ಅಲ್ಲಿ ಯೇಸು ಸತ್ತ ಶಿಲುಬೆಯಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಸತ್ಯದಲ್ಲಿ ದೇವರ ಬೆಳಕಿನಲ್ಲಿ ನೋಡುವಂಥದ್ದಾದರೆ ಪಾಪವು ಸತ್ತು ಹೋಯಿತು, ಪಾಪಕ್ಕೆ ದಂಡನೆ ವಿಧಿಸಲ್ಪಟ್ಟಿತು, ಪಾಪವು ತನ್ನ ಅಧಿಕಾರವನ್ನು ಕಳೆದುಕೊಂಡಿತು, ಪಾಪವು ತನ್ನ ಪಾಪದ ದೊರೆತನ ನೀಗಿ ಹೋಯಿತು, ಪಾಪವು ಪರಿಹಾರವಾಯಿತು ಎಂಬುದಾಗಿ ದೇವರ ಬೆಳಕಿನಲ್ಲಿ ಅಲ್ಲಿ ಕಂಡುಬರುವಂಥ ಸತ್ಯವೂ ಅದಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ಯೇಸು ಕ್ರಿಸ್ತನ ಮರಣವು ಯಾರ ಮರಣವೆಂದರೆ ಪಾಪದ ಮರಣವು, ಪಾಪದ ಪರಿಹಾರವು, ಪಾಪಕ್ಕೆ ಆದ ದಂಡನೆ, ಪಾಪಕ್ಕೆ ಆದ ಶಿಕ್ಷೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಇದನ್ನು ನಾವು ನಂಬಬೇಕು. ಆ ಸ್ವಾಮಿ, ನಿನ್ನ ಶಿಲುಬೆಯಲ್ಲಿ ಪಾಪಕ್ಕೆ ದಂಡನೆ ವಿಧಿಸಲ್ಪಟ್ಟಿದೆ, ನನ್ನ ಪಾಪ ನಿನ್ನಿಂದ ದೂರವಾದಂಥ ನನ್ನ ಪಾಪ ಅಲ್ಲಿ ಇಲ್ಲದಂತ ಹಾಗೆ ಮಾಡಲ್ಪಟ್ಟಿದೆ, ಅಲ್ಲಿ ನಿರ್ನಾಮವಾಗಿದೆ ಸ್ವಾಮಿ, ಅದು ಇಲ್ಲದ ಹಾಗೆ ಆಗಿದೆ, ಅದರಿಂದ ನನಗೆ ಬಿಡುಗಡೆಯಾಗಿದೆ, ಇನ್ನು ಪಾಪದ ದೊರೆತನ ನೀಗಿ ಹೋಗಿದೆ ಸ್ವಾಮಿ, ನಿನಗೆ ಸ್ತೋತ್ರ ಎಂಬುದಾಗಿ ಇದನ್ನು ನಾವು ನಂಬುವವರಾದರೆ ನಾವು ಅದರಿಂದ, ಪಾಪದಿಂದ ರಕ್ಷಣೆಯನ್ನು ನಾವು ಅನುಭವಿಸುವಂಥ ವ್ಯಕ್ತಿಗಳು ನಾವಾಗಿರ್ತೇವೆ. ಇನ್ನೊಂದು ಮಾತನ್ನು ನಾವು ನೋಡೋಣ. ಯಾಕೆ ಆತನ ಮರಣ ಶುಭಕರವಾಗಿ ಮತ್ತು ದೇವರ ವಾಕ್ಯ ತೋರಿಸುವಂಥದ್ದಾಗಿರ್ತೈತೆ ಎಂಬುದಾಗಿ. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ನಾವು ಓದಿಕೊಳ್ಳೋಣ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತನ್ನ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿಯಾದನು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಮರಣದಲ್ಲಂತೆ ಏನಾಯಿತು, ಅದು ಯಾಕೆ ಶುಭಪ್ರದವಾದದ್ದು ಆತನ ಮರಣ ಅಂದರೆ ಅಲ್ಲಿ ಏನಾಯಿತು ಎಂಬುದನ್ನು ದೇವರ ವಾಕ್ಯ ಏನು ಹೇಳ್ತಿತ್ತೋ ನಾವು ನಮ್ಮ ಗಮನಕ್ಕೆ ನಾವು ತಕ್ಕೊಳ್ಬೇಕು. ಇಲ್ಲಿ ಏನಾಯಿತು ಎಂಬುದನ್ನು ಪವಿತ್ರಾತ್ಮ ದೇವರು ಈ ವಾಕ್ಯದಲ್ಲಿ ಅದ್ಭುತವಾಗಿ ಬರೆಸಿದ್ದಾನೆ. ಏನಂದರೆ ಮರಣಾಧಿಕಾರಿಯನ್ನು, ಅಂದರೆ ಇಲ್ಲಿ ಅದ್ಭುತವಾಗಿ ಬರೆಯಲ್ಪಟ್ಟಿದೆ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅಂದರೆ ಯೇಸು ಅವರಂತೆಯೇ ಆದನು. ಅಷ್ಟು ಮಾತ್ರವಲ್ಲ, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಎಂಬುದಾಗಿ, ಅಂದರೆ ಯೇಸು ತಾನು ಮರಣಿಸುವುದರಿಂದ, ತನ್ನ ಮರಣದಿಂದ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ತಮ್ಮ ಜೀವಮಾನದಲ್ಲೆಲ್ಲ ಮರಣದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಆತನು ಅವರಂತೆಯೇ ರಕ್ತ ಮಾಂಸಧಾರಿಯಾದನು. ಯಾಕೆ ದೇವರು ಮನುಷ್ಯನಾಗಿ ಲೋಕಕ್ಕೆ ಬಂದ? ಯಾಕೆ ವಾಕ್ಯವೆಂಬ ಆತನು ನರವತಾರವೆತ್ತಿ ಲೋಕದಲ್ಲಿ ವಾಸಿಸುತ್ತಂದರೆ, ಆತನು ಮನುಷ್ಯನಾಗದಿದ್ದರೆ ಮರಣಿಸಲಿಕ್ಕೆ ಸಾಧ್ಯವಿಲ್ಲ, ಆತನು ಮರಣಿಸಲೇಬೇಕು. ಯಾಕಂದರೆ ಆತನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡಲಿಕ್ಕೆ ಸಾಧ್ಯವಾಯಿತು. ಅಷ್ಟು ಮಾತ್ರವಲ್ಲ, ಯಾವಾಗಾದರೆ ಮರಣಾಧಿಕಾರಿ ಅಡಗಿಸಲ್ಪಟ್ಟನೋ, ಮರಣದ ಭಯದಿಂದ ತಮ್ಮ ಜೀವಮಾನವೆಲ್ಲ ದಾಸತ್ವದೊಳಗಿದ್ದ ಮನುಷ್ಯರನ್ನು ಬಿಡಿಸುವುದಕ್ಕೆ ಸಾಧ್ಯವಾಯಿತು. 2 ಸಂಗತಿಗಳು ಆತನ ಶಿಲುಬೆಯ ಮರಣದಲ್ಲಿ ನಡೆದಿರುವಂಥವಾಗಿದ್ದಾವೆ. ಅದು ಯಾವುದಂದರೆ, ನಮ್ಮ ವೈರಿಯಾದ ಸೈತಾನನ, ಯಾವಾಗಲೂ ಮರಣದ ಭಯದಿಂದ ನಮ್ಮನ್ನು ಪೀಡಿಸುವಂಥ ವೈರಿಯಾದ ಸೈತಾನನನ್ನು, ನಮ್ಮನ್ನು ಯಾವಾಗಲೂ ಮತ್ತು ಹಾಳು ಮಾಡಬೇಕು, ಕೊಲ್ಲಬೇಕು, ಕೊಯ್ಯಬೇಕು, ನಾಶ ಮಾಡಬೇಕೆಂಬುದಾಗಿ ಮತ್ತು ನಮ್ಮನ್ನು ಕದಿಯಬೇಕೆಂಬುದಾಗಿ ನೋಡ್ತಿರುವಂಥ ವೈರಿಯಾದ ಸೈತಾನನನ್ನು, ಮನುಷ್ಯನ ಶತ್ರುವಾದ ಸೈತಾನನನ್ನು, ಎಲ್ಲ ಪೀಡೆಗಳಿಗೂ ಕಾರಣವಾದ ದುರಾತ್ಮನನ್ನು, ಸೈತಾನನನ್ನು ದೇವರ ವಾಕ್ಯ ಹೇಳ್ತೈತೆ ತನ್ನ ಮರಣದಿಂದ ಆತನ ಅಡಗಿಸಿ ಬಿಟ್ಟಿದ್ದಾನೆಂಬುದಾಗಿ. ಸೈತಾನನ ಬಲ, ಸೈತಾನನ ಅಧಿಕಾರ ಕ್ರಿಸ್ತನನ್ನು ನಂಬುವವರಾದ ನಮ್ಮ ಮೇಲೆ ಇರದ ಹಾಗೆ, ಅವನನ್ನು ಇಲ್ಲದ ಹಾಗೆ ಆತನನ್ನು ಅಡಗಿಸಿ ಬಿಟ್ಟಿದ್ದಾನೆ ಸೈತಾನನೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವ. ಇದನ್ನು ನಾವು ನಂಬಬೇಕು. ಇದು ಶಿಲುಬೆಯ ಕುರಿತಾದ ವಾರ್ತೆ.
ಶಿಲುಬೆಯ ಕುರಿತಾದ ವಾರ್ತೆ ಏನಾಗಿದೆ ಅಂದರೆ, ದೇವರ ವಾಕ್ಯ ಹೇಳ್ತೈತೆ, ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಆತನು ತನ್ನ ಮರಣದಿಂದಲೇ ಅಡಗಿಸಿ ಬಿಟ್ಟಿದ್ದಾನೆ ಎಂಬುದಾಗಿ ಆ ವಾರ್ತೆ ಹೇಳುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಆತನ ಶಿಲುಬೆಯ ವಾರ್ತೆ ಏನಂತ ಹೇಳ್ತೈತೆ, ನಿಮ್ಮ ಮನುಷ್ಯರ ಪಾಪಕ್ಕೆ ದಂಡನೆ ವಿಧಿಸಲ್ಪಟ್ಟಿದೆ, ಪಾಪಕ್ಕೆ ಮರಣ ದಂಡನೆಯಾಗಿದೆ, ಪಾಪ ಇಲ್ಲದ ಹಾಗೆ ದೇವರು ಮಾಡಿದ್ದಾನೆ, ಪಾಪದ ದೊರೆತನವಿನ್ನು ನಡೆಯುವುದಿಲ್ಲ, ಅದರ ದೊರೆತನ ಕಿತ್ತ ಹಾಕಲ್ಪಟ್ಟಿದೆ, ಪಾಪವು ಪರಿಹಾರವಾಗಿದೆ, ನಂಬುವವರಿಗೆ ಪಾಪದಿಂದ ಬಿಡುಗಡೆ ಎಂಬುದಾಗಿ ಕ್ರಿಸ್ತನ ಶಿಲುಬೆಯ ವಾರ್ತೆ ಹೇಳುವಂಥದ್ದಾಗಿರ್ತೈತೆ. ಎರಡನೇ ಸಂದೇಶ, ನಾನು ಇವತ್ತು ಅನೇಕ ಸಂದೇಶಗಳಿದ್ದಾವೆ, ಬಟ್ ಇಲ್ಲಿ ನಾನು ಹೇಳ್ತಿರುವಂಥ ಇನ್ನೊಂದು ಸಂಗತಿ ಏನಂದರೆ, ಆತನ ಮರಣ ಸಾರುವಂಥ ವಾರ್ತೆ ಏನಂದರೆ, ಮರಣಾಧಿಕಾರಿ ಅಂದರೆ ಸೈತಾನನು ಆತನ ಮರಣದಿಂದ, ಕ್ರಿಸ್ತನ ಮರಣದಿಂದ ಅಡಗಿಸಲ್ಪಟ್ಟಿದ್ದಾನೆ, ತನ್ನ ಬಲವನ್ನು ಅಧಿಕಾರವನ್ನು ನಂಬುವವರ ಮೇಲೆ ಕಳ್ಕೊಂಡಿದ್ದಾನೆ ಎಂಬುದಾಗಿ ಆ ಶಿಲುಬೆಯ ವಾರ್ತೆ ಸಾರುವಂಥದ್ದಾಗಿರ್ತದೆ. ಇದು ನಂಬುವವರಿಗೆ ಅದು ದೇವರ ಶಕ್ತಿ, ನಂಬುವವರನ್ನು ಇದು ರಕ್ಷಿಸುವಂಥದ್ದಾಗಿರ್ತದೆ. ಅದಕ್ಕೆ ನಾವು ನಂಬಬೇಕು, ನನ್ನ ಪಾಪ ಅದರ ದೊರೆತನ ಕಳ್ಕೊಂಡಿದೆ, ಪಾಪದಿಂದ ನನಗೆ ಬಿಡುಗಡೆಯಾಗಿದೆ, ಪಾಪ ಇಲ್ಲದಾಗೆ ಆಗಿದೆ, ಪಾಪ ಪರಿಹಾರವಾಗಿದೆ, ಸ್ವಾಮಿ ನಿನಗೆ ಸ್ತೋತ್ರ, ಸ್ವಾಮಿ ನಾನು ನಿನ್ನ ಮಗುವಾಗಿದ್ದೇನೆಂಬುದಾಗಿ ನಾವು ನಂಬಬೇಕು. ಎರಡನೇದಾಗಿ ನಂಬಬೇಕಾದದ್ದು, ವೈರಿಯಾದ ಸೈತಾನನು ಅಡಗಿಸಲ್ಪಟ್ಟಿದ್ದಾನೆ, ಅವನ ದೊರೆತನ ಇನ್ನು ನನ್ನ ಮೇಲೆ ಇಲ್ಲದಂತೆ ಆಗಿದೆ, ಅವನಿಗೂ ನನಗೆ ಯಾವ ಸಂಬಂಧವೂ ಇಲ್ಲ, ಅವನು ನನ್ನನ್ನು ಏನೂ ಮಾಡಲಾರ, ಅವನು ಅಡಗಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಶಿಲುಬೆ ಹೇಳುವಂಥ ಸುವಾರ್ತೆಯನ್ನು ನಾವು ನಂಬಬೇಕು. ಪ್ರಿಯರು, ನಾವು ನಂಬಬೇಕು. ಸೈತಾನನಿಗೆ ಭಯಪಡುವವರು ನಾವಾಗಿರಬಾರ್ದು, ಬದಲಾಗಿ ಅವನು ನಮ್ಮ ಕಾಲ ಕೆಳಗೆ ಹಾಕಲ್ಪಟ್ಟಿದ್ದಾನೆ, ಅವನ ಅಧಿಕಾರ ನಮ್ಮ ಮೇಲೆ ಇಲ್ಲ, ಅವನ ದೊರೆತನ ಇಲ್ಲದಾಗೆ ಆಗಿದೆ, ಅವನ ಬಲವು ಕಳೆದು ಹೋಗಿದೆ ಎಂಬುದನ್ನು ನಾವು ತೀವ್ರವಾಗಿ ಅಥವಾ ನಾವು ಪೂರ್ಣವಾಗಿ ನಂಬುವಂಥವರು ನಾವಾಗಿರಬೇಕು. ಯೇಸು ಸ್ವಾಮಿ ಹೇಳ್ತಾನೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ನಾನು ಕಂಡೆನು ಎಂಬುದಾಗಿ. ಅದು ಆತ್ಮಿಕವಾದ ದೃಷ್ಟಿಯಲ್ಲಿ ಆತ ನೋಡಿರುವಂಥದ್ದು. ಸೈತಾನನ ತನ್ನ ಬಲವನ್ನು ಕಳ್ಕೊಳ್ಳುವಂಥದ್ದು ಆತನು ಕಂಡಿರುವಂಥ ಆತನಾಗಿದ್ದಾನೆ. ಸೈತಾನನ ದೊರೆತನ ಮನುಷ್ಯರ ಮೇಲೆ ಇಲ್ಲದ ಹಾಗೆ ಹೋಗುವಂಥದ್ದನ್ನು ಆತನು ಕಂಡಿರುವಂಥ ಆತನಾಗಿದ್ದಾನೆ. ಅದಕ್ಕೆ ಆತನು ಹೇಳ್ತಾನೆ, ಹಾವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೂ ವೈರಿಯ ಎಲ್ಲ ಬಲದ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ಎಷ್ಟು ಮಾತ್ರಕ್ಕೂ ನಿಮಗೆ ಕೇಡು ಮಾಡುವುದಿಲ್ಲ ಎಂಬುದಾಗಿ. ಹಾವುಗಳು ಚೇಳುಗಳೆಲ್ಲ ಹೇಳುವಾಗ ಮನುಷ್ಯನನ್ನು ಪೀಡಿಸುವಂಥ ದುರಾತ್ಮಗಳು ಅವುಗಳ ಮೇಲೆ ನಮಗೆ ಅಧಿಕಾರ ಕೊಡಲ್ಪಟ್ಟಿದ್ದಾಗಲೇ ಅವುಗಳಿಗೆ ನಮ್ಮ ಮೇಲೆ ಅಧಿಕಾರವಿಲ್ಲ. ಇದು ಶಿಲುಬೆಯ ಸುವಾರ್ತೆ ಇದಾಗಿದೆ. ಯೇಸು ಕ್ರಿಸ್ತನ ಮರಣದಿಂದ ಬಂದ ವಾರ್ತೆ ಇದಾಗಿರುವಂಥದ್ದಾಗಿದೆ. ಆತನ ಮರಣದಲ್ಲಾದಂಥ ಶುಭಕರವಾದ ಸಂಗತಿ ಏನಂದರೆ, ಮರಣಾಧಿಕಾರಿಯಾದ ಸೈತಾನನು ಅಡಗಿಸಲ್ಪಟ್ಟಿರುವಂಥ ಆತನೂ ಆಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇದು ಶುಭ ಸಂಗತಿ ತಾನೆ, ಲೋಕಕ್ಕೂ ಶುಭ ಸಂಗತಿಯೇ, ದೇವರ ಸಭೆಯಾದ ನಮಗೂ, ಕ್ರಿಸ್ತನ ಮಕ್ಕಳಾದ ವಿಶ್ವಾಸಿಗಳಾದ ನಮಗೂ ಇದು ಶುಭದ ಸಂಗತಿ. ಯಾವಾಗಲೂ ಇದನ್ನು ನಾವು ನಂಬುವವರಾಗಿರಬೇಕು. ಅದಕ್ಕೆ ನಾನು ಹೇಳಿದೆ, ಶಿಲುಬೆಯ ವಾರ್ತೆ ಅನ್ಯರಿಗೆ ಮಾತ್ರವಲ್ಲ, ವಿಶ್ವಾಸಿಗಳಿಗೆ ಸಹ. ಅನ್ಯರಿಗೂ ಹೇಗೂ ಬೇಕು, ವಿಶ್ವಾಸಿಗಳಿಗೆ ಸಹ ಅಗತ್ಯವಾಗಿ ಬೇಕು. ಯಾಕಂದರೆ ಇದು ನಮ್ಮ ನಂಬಿಕೆಯನ್ನು, ನಮ್ಮ ಕ್ರಿಸ್ತನೊಂದಿಗೆ ನಮ್ಮ ಜೀವನವನ್ನು ಮತ್ತು ಇದನ್ನು ಇನ್ನಷ್ಟು ಬಲಪಡಿಸಿ ದೃಢಪಡಿಸಿ ನಡೆಸುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ಅದರಿಂದ ಅದ್ಭುತವಾದಂಥ ಸಂಗತಿ, ಇದನ್ನು ನಾವು ನಂಬುವಾಗ ಇದು ನಮಗೆ ದೇವರ ಶಕ್ತಿ ನಮ್ಮ ಜೀವನದಲ್ಲಿ ನಾವು ನೋಡ್ತೇವೆ. ಮತ್ತು ರಕ್ಷಣೆಯನ್ನು ಅಂದರೆ ಎಲ್ಲ ಭಯ ಪೀಡೆ ಮತ್ತು ಎಲ್ಲ ಅಸಮಾಧಾನ, ಅಶಾಂತಿ, ಇನ್ಸೆಕ್ಯೂರಿಟಿ ಮತ್ತು ಎಲ್ಲ ಬಲಹೀನತೆಗಳಲ್ಲಿ ನಾವು ಜಯವನ್ನು ನಾವು ನೋಡುವಂಥವರು ನಾವು ಆಗಿರ್ತೇವೆ. ದೈವ ಸ್ವಭಾವಕ್ಕೆ ಮತ್ತು ದೈವ ಸ್ವಭಾವದಲ್ಲಿ ನಡೆಯುವುದಕ್ಕೆ ಮತ್ತು ಈ ವಾರ್ತೆಯಲ್ಲಿಟ್ಟಂಥ ನಂಬಿಕೆ ಮತ್ತು ನಮಗೆ ಸಹಾಯ ಮಾಡುವಂಥದ್ದಾಗಿರ್ತದೆ. ಮತ್ತು ಆತನ ಶಿಲುಬೆಯ ಮರಣದಲ್ಲಿ ಇನ್ನೂ ಏನೆಲ್ಲ ಆಗಿದೆ ಎಂಬುದಾಗಿ ನಾವು ನೋಡ್ತಾ ಹೋಗೋಣ. ಇದನ್ನು ದೃಢಪಡಿಸುವಂಥ ಇನ್ನೂ ಕೆಲವು ವಾಕ್ಯಗಳನ್ನು ನಿಮಗೆ ತೋರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ನೋಡೋಣ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದು ಎಂಬುದಾಗಿ ಮೊದಲು ಪ್ರಾರಂಭವಾಗ್ತದೆ. ಇಲ್ಲಿ ಒಂದು ಸಂಗತಿ ನಾನು ವಿವರಿಸಿ ಮುಂದಿನ ವಚನಕ್ಕೆ ನಾನು ಹೋಗ್ತೇನೆ. ನಾವು ನೋಡ್ತೇವೆ, ಯಾರಾದರೆ ಯೇಸು ಕ್ರಿಸ್ತನಲ್ಲಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೆವೋ ಅಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಾವು ಆತನ ನಾಮದಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇವಲ್ಲ, ದೇವರ ವಾಕ್ಯ ಹೇಳ್ತಿದ್ದೆ, ಆತನ ಮರಣದಲ್ಲಿ ನೀವು ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೀರೆಂಬುದಾಗಿ ನಿಮಗೆ ತಿಳಿಯದು ಎಂಬುದಾಗಿ. ಇದರ ಅರ್ಥವೇನೆಂದರೆ, ನಾವು ನೀರಿನ ದೀಕ್ಷಾಸ್ನಾನ ಮಾಡಿಸ್ಕೊಂಡಿರ್ತೇವೆ, ಬಟ್ ಯೇಸುವನ್ನು ನಂಬುವಾಗ ಪವಿತ್ರಾತ್ಮನಿಂದ ಒಂದು ದೀಕ್ಷಾಸ್ನಾನವಾಗ್ತದೆ. ಅದು ಕ್ರಿಸ್ತನಲ್ಲಿಯೇ ದೀಕ್ಷಾಸ್ನಾನ ಆಗುವಂಥದ್ದಾಗಿರ್ತದೆ. ದೀಕ್ಷಾಸ್ನಾನ ಅಂದರೆ
ಮುಳುಗುವಂಥದ್ದು ಅಥವಾ ಸೇರುವಂಥದ್ದು ಎಂಬುವಂಥ ಅರ್ಥ ಬರುವಂಥದ್ದಾಗಿರ್ತದೆ. ಹಾಗಾದರೆ ಕ್ರಿಸ್ತನನ್ನು ನಂಬಿರುವ ನಾವೆಲ್ಲರೂ ಸಹ ಕ್ರಿಸ್ತನಲ್ಲಿ ನಾವು ದೀಕ್ಷಾಸ್ಥಾನವಾಗಿದೆ. ಅದರ ಅರ್ಥ ಕ್ರಿಸ್ತನಲ್ಲಿಯೇ ಆತನ ಒಳಗಡೆ ಸೇರಿಕೊಂಡವರಾಗಿದೆ, ಆತನೊಂದಿಗೆ ಐಕ್ಯವಾದವರು ನಾವು ಆಗಿದ್ದೇವೆ. ಹೀಗೆ ಕ್ರಿಸ್ತನಲ್ಲಿ ಸೇರಿರುವವರಾದ ನೀವು ಅಥವಾ ಕ್ರಿಸ್ತನೊಂದಿಗೆ ಐಕ್ಯವಾದಂಥ ನಾವುಗಳಂತೆ ದೇವರ ವಾಕ್ಯ ಹೇಳ್ತೈತೆ ಆತನ ಮರಣದಲ್ಲಿ ಸೇರಿಕೊಂಡಿದ್ದೇವೆ ಅಥವಾ ಆತನ ಮರಣದಲ್ಲಿ ಸಹ ನಾವು ಐಕ್ಯವಾಗಿದ್ದೇವೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅದರ ಅರ್ಥ ಆತನು ಸತ್ತಾಗ, ಆತನು ಮರಣಿಸಿದಾಗ ದೇವರ ವಾಕ್ಯ ಹೇಳ್ತೈತೆ ನಾವು ಆತನೊಂದಿಗೆ ಮರಣಿಸಿದೆವು ಎಂಬುದಾಗಿ. ಕೊರಂತಿದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಎಲ್ಲರಿಗೋಸ್ಕರ ಒಬ್ಬರು ಸತ್ತದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಾವು ನಿಶ್ಚಯಿಸಿಕೊಂಡೆವು ಎಂಬುದಾಗಿ. ನಮ್ಮೆಲ್ಲರಿಗೋಸ್ಕರ ಯೇಸು ಸತ್ತದ್ದು ತನಗೋಸ್ಕರ ಅಲ್ಲ, ಯೇಸು ಸತ್ತದ್ದು ನಮ್ಮೆಲ್ಲರಿಗೋಸ್ಕರ. ಆದ್ದರಿಂದ ನಮ್ಮೆಲ್ಲರಿಗೋಸ್ಕರ ಆತನು ಸತ್ತದರಿಂದ ನಾವು ಸತ್ತಂತೆ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಭಾರತ ದೇಶದ ಕ್ರಿಕೆಟ್ ಟೀಮು ನಮ್ಮ ದೇಶವನ್ನು ಪ್ರತಿನಿಧಿಸಿ ಅದು ಕ್ರಿಕೆಟ್ ಆಡ್ತೈತೆ. ಕ್ರಿಕೆಟ್ ಭಾರತ ದೇಶ ಆಡ್ತಾ ಇದೆ ಅಂದರೆ ಇಡೀ 140-150 ಕೋಟಿ ಜನ ಆಡೋದಿಲ್ಲ, ಬರೀ 11 ಜನ ನಮ್ಮ ದೇಶದ ಯಾರನ್ನು ಆಯ್ಕೆ ಮಾಡ್ತಿತ್ತೋ ಆ ಇಂಡಿಯಾ ಟೀಮ್ ಅನ್ನುವಂಥದ್ದು ಆಡುವಂಥದ್ದಾಗಿರ್ತದೆ. ಬಟ್ ಅವರು ಯಾರ ನಿಮಿತ್ತ ಆಡ್ತಾರೆ? ನಮ್ಮ ಭಾರತ ದೇಶದ ನಿಮಿತ್ತ ಆಡ್ತಾರೆ, ನಮ್ಮೆಲ್ಲರಿಗೋಸ್ಕರ ಆಡುವಂಥವರಾಗಿರ್ತಾರೆ. ನಮ್ಮೆಲ್ಲರಿಗೋಸ್ಕರ ಅವರು ಆಡುವುದರಿಂದ, ನಮ್ಮೆಲ್ಲರನ್ನು ಪ್ರತಿನಿಧಿಸಿ ಅವರು ಆಡುವುದರಿಂದ ಅವರು ಆಡಿದರೆ ನಾವೆಲ್ಲರೂ ಆಡಿದಂಗೆ ಆಯಿತು ಎಂಬುದು ಸ್ಪಷ್ಟ. ಅವರು ಗೆದ್ದರೆ ಭಾರತ ಗೆದ್ದಿತ್ತು ಅಂತ ನಾವು ಹೇಳ್ತೇವೆ, ಅವರು ಸೋತರೆ ಭಾರತ ಸೋಲಿತು ಎಂಬುದಾಗಿ ಹೇಳ್ತೇವೆ ಅಲ್ವಾ. ಅವರು ನಮ್ಮ ಪ್ರತಿನಿಧಿಗಳು, ನಮಗಾಗಿ ಅವರು ಆಡಿದ್ದಾರೆ. ಅವರು ಆಡಿದರೆ ನಾವೆಲ್ಲ ಆಡಿದಂಗೆ, ಅವರು ಸೋತರೆ ನಾವೆಲ್ಲ ಸೋತಂಗೆ, ಅವರು ಗೆದ್ದರೆ ನಾವೆಲ್ಲ ಗೆದ್ದಂಗೆ. ಅದೇ ರೀತಿ ಯೇಸು ನಮ್ಮೆಲ್ಲರಿಗೋಸ್ಕರ ಪ್ರಾಣ ಕೊಟ್ಟದರಿಂದ ಶಿಲುಬೆಯಲ್ಲಿ ನಾವು ನೋಡ್ತೇವೆ ನಾವೆಲ್ಲರೂ ಸತ್ತಂತೆ ಆಯಿತು, ಆತನೊಂದಿಗೆ ನಾವೆಲ್ಲರೂ ಮರಣಿಸಿದಂತೆ ಆಯಿತು ಎಂಬುದಾಗಿ. ಅದನ್ನೇ ಆತನ ಮರಣದಲ್ಲಿ ನೀವು ಪಾಲುಗಾರರಾಗಿದ್ದೀರಲ್ಲವೇ ಎಂಬುದಾಗಿ, ಅಂದರೆ ಆತನೊಂದಿಗೆ ನೀವು ಸತ್ತಿದ್ದೀರಲ್ಲವೇ ಎಂಬುದಾಗಿ. ಅದಕ್ಕೆ ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳ್ತೈತೆ 6ನೇ ವಚನದಲ್ಲಿ, ಪಾಪಾಧೀನವಾದ ಸ್ವಭಾವವು ನಾಶವಾಗಿ ನಾವಿನ್ನೂ ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಯೇಸು ಸ್ವಾಮಿ ನಮ್ಮೆಲ್ಲರಿಗೋಸ್ಕರ ಸತ್ತ, ಆದ್ದರಿಂದ ನಾವೆಲ್ಲರೂ ಸತ್ತಂತೆ ಆಯಿತು. ಆತನಲ್ಲಿ ನಂಬಿಕಿಟ್ಟ ನಾವು ಆತನಲ್ಲಿ ಸೇರಿದ್ದೇವೆ, ಆತನಲ್ಲಿ ಸೇರಿರುವ ನಾವು ಆತನ ಮರಣದಲ್ಲಿಯೂ ಸೇರಿದ್ದೇವೆ. ಅಂದರೆ ಆತನ ಮರಣದಲ್ಲಿ ನಾವು ಐಕ್ಯವಾಗಿದ್ದೇವೆ, ಆತನೊಂದಿಗೆ ನಾವು ಐಕ್ಯವಾಗಿ ನಾವು ಸತ್ತಿದ್ದೇವೆ ಅಂತ ಹೇಳುವಾಗ, ನಾವು ಸತ್ತಿದ್ದೇವೆಂದರೆ ನಮ್ಮ ಶರೀರಾಧೀನ ಸ್ವಭಾವವು, ನಮ್ಮ ಪೂರ್ವ ಸ್ವಭಾವವು, ನಮ್ಮ ಪಾಪಾಧೀನವಾದ ಸ್ವಭಾವವು ಸತ್ತು ಹೋಯಿತು ಎಂಬುದಾಗಿ, ಅದು ನಾವೇ ಸತ್ತು ಹೋದೆವು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನು ಸತ್ತಾಗ ಆತನಲ್ಲಿ ನಂಬಿಕಿಟ್ಟ ನಾವುಗಳು, ಆತನಲ್ಲಿ ಎಲ್ಲ ಮಾನವರು ಇಡಲ್ಪಟ್ಟಿದ್ದಾರೆ, ಅವರೆಲ್ಲರೂ ಸಹ ಮಾನವರಿಗಾಗಿ ಆತನು ಸತ್ತದರಿಂದ ಎಲ್ಲ ಮನುಷ್ಯರು ಸತ್ತಂತೆ ಆಯಿತು ಎಂಬುದಾಗಿ. ಅದಕ್ಕೆ ಆ ದಿನ ಶಿಲುಬೆಯಲ್ಲಿ ಸತ್ತದ್ದು ಯೇಸು ಮಾತ್ರ ಕಾಣ್ತಾನೆ, ಬಟ್ ಯೇಸುವಿನಲ್ಲಿ ನಾವೆಲ್ಲರೂ ಇದ್ದೇವೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. 1ನೇ ಕೊರಿಂಥಿ 1ನೇ ಅಧ್ಯಾಯ 30ನೇ ವಚನ ಹೇಳ್ತೈತೆ, ನಾವು ಆತನಲ್ಲಿರುವುದು ದೇವರಿಂದಲೇ ಎಂಬುದಾಗಿ. ದೇವರೇ ನಮ್ಮೆಲ್ಲರನ್ನು ಆತನಲ್ಲಿ ಇಟ್ಟಿರುವಂಥ ಆತನಾಗಿದ್ದಾನೆ, ನಮ್ಮೆಲ್ಲರಿಗೋಸ್ಕರ ಆತನು ಸತ್ತಿದ್ದಾನೆ, ನಮ್ಮನ್ನು ಪ್ರತಿನಿಧಿಸಿ ಆತನು ಸತ್ತಿದ್ದಾನೆ. ಆತನು ಸತ್ತಾಗ ನಾವೆಲ್ಲರೂ ಸತ್ತಂತೆಯಾಗಿದೆ. ಅದಕ್ಕೆ ಆತನು ಸತ್ತಾಗ ನಾವೆಲ್ಲರೂ ಸತ್ಯವು, ಆತನು ಸತ್ತಾಗ ನಾವೆಲ್ಲರೂ ಸತ್ಯವು. ಈ ಮರಣ ಶುಭಪ್ರದವಾದ ಮರಣ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತೇವೆ ಎಫೆಸಿ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ, ನಾವು ಪಾಪದ ಅಪರಾಧ ದೆಸೆಯಿಂದ ಸತ್ತವರಾಗಿದ್ದೆವು ಎಂಬುದಾಗಿ, ಸತ್ತವರಾಗಿದ್ದಾಗ ಎಂಬ ಒಂದು ಮಾತನ್ನು ನಾವು ನೋಡ್ತೇವೆ. ಪಾಪವನ್ನು ಮಾಡಿದಾಗ ದೇವರ ಪಾಲಿಗೆ ಸತ್ತಿದ್ದೆವು. ಓಕೆ, ಅದು ದೇವರು ನಮಗಿಲ್ಲ, ದೇವರ ಸಂಬಂಧ ನಮಗಿಲ್ಲ, ದೇವರ ಪಾಲಿಗೆ ಸತ್ತಿದ್ದೆವು. ಆದರೆ ಈಗ ಕ್ರಿಸ್ತನು ಸತ್ತಾಗ ಕ್ರಿಸ್ತನೊಂದಿಗೆ ಸತ್ತು ಪಾಪದ ವಶದಿಂದ ಬಿಡುಗಡೆ ಹೊಂದಿದೆವು, ಪಾಪದ ಪಾಲಿಗೆ ನಾವು ಸತ್ಯವು. ಈಗ ದೇವರಿಗಾಗಿ ಜೀವಿಸುವವರು ನಾವಾಗಿದ್ದೇವೆ. ಅದಕ್ಕೆ ಕ್ರಿಸ್ತನೊಂದಿಗೆ ನಾವು ಆದಂಥ ಮರಣ ಶುಭಪ್ರದವಾಗಿದೆ. ಯಾಕಂದರೆ ಇದು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದೇವೆ, ಪಾಪದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ. ಒಂದು ದಿನ ಪಾಪದ ದೆಸೆಯಿಂದ ದೇವರ ಪಾಲಿಗೆ ಸತ್ತವರಾಗಿದ್ದೆವು. ಈಗ ಕ್ರಿಸ್ತನನ್ನು ನಂಬಿರುವಂಥ ನಾವುಗಳು, ಕ್ರಿಸ್ತನ ಮರಣವನ್ನು ನಂಬುವಂಥ ನಾವುಗಳು, ಆತನ ಮರಣಿಸಿದಾಗ ನಾವು ಮರಣಿಸಿದ್ದೇವೆ. ಈ ಮರಣ ಶುಭಪ್ರದವಾದದ್ದು. ಯಾಕಂದರೆ ಈ ಮರಣ ಪಾಪದ ಪಾಲಿಗೆ ನಾವು ಮರಣಿಸಿದ್ದೇವೆ, ಪಾಪದ ವಶದಿಂದ ನಾವು ಬಿಡುಗಡೆ ಹೊಂದಿದ್ದೇವೆ. ಇದನ್ನು ನಾವು ನಂಬಬೇಕು. ಅದಕ್ಕೆ ಶಿಲುಬೆಯ ಮಾತು ಕೊಡುವಂಥ ಸಮಾಚಾರ ಏನಂದರೆ, ನೀನು ಕ್ರಿಸ್ತನೊಂದಿಗೆ ಸತ್ತಿದ್ದಿ, ಅದು ಪಾಪದ ಪಾಲಿಗೆ.
ಅದು ಪಾಪದ ಪಾಲಿಗೆ ನಾವು ಸತ್ತಿದ್ದೇವೆ. ಅದಕ್ಕೆ ಸ್ವಾಮಿ ಯೇಸು, ನೀನು ಸತ್ತಿದ್ದಿ, ಇದು ನಾನು ನಂಬುತ್ತೇನೆ. ಬಟ್ ನೀನು ಸತ್ತಾಗ ನಾನು ಸತ್ತಿದ್ದೇನೆ, ಇದನ್ನು ವಾಕ್ಯ ಹೇಳ್ತೈತೆ, ಇದನ್ನು ನಾನು ನಂಬುತ್ತೇನೆ. ನಿನ್ನೊಂದಿಗೆ ಸತ್ತಂತ ನಾನು ಪಾಪದ ವಶದಿಂದ ಬಿಡುಗಡೆಯಾಗಿದೆ. ಪಾಪದ ಪಾಲಿಗೆ ನಾನು ಸತ್ತಿದ್ದೇನೆ. ಇನ್ನು ಪಾಪಕ್ಕೂ ನನಗೂ ಸಂಬಂಧವಿಲ್ಲ. ನಾನು ದೇವರ ಪಾಲಿಗೆ ಜೀವಿಸುವ ವ್ಯಕ್ತಿಯಾಗಿದ್ದೇನೆ, ದೇವರ ಪಾಲಿಗೆ ಬದುಕುವಂಥ ವ್ಯಕ್ತಿಯಾಗಿದ್ದೇನೆ ಎಂಬುದಾಗಿ ಇದನ್ನು ನಾವು ನಂಬಬೇಕು, ಪ್ರತಿನಿತ್ಯ ನಂಬಬೇಕು. ನಾನು ಕ್ರಿಸ್ತನು ಸತ್ತಾಗ ನಾನು ಸತ್ತಿದ್ದೇನೆ, ಅದು ಪಾಪದ ಪಾಲಿಗೆ ನಾನು ಸತ್ತು ದೇವರಿಗಾಗಿ ಜೀವಿಸುವವನಾಗಿದ್ದೇನೆ ಎಂಬುದಾಗಿ ಈ ಶಿಲುಬೆಯ ಮರಣೆಯ ವಾರ್ತವನ್ನು ನಾವು ನಂಬುತ್ತಾ ಈ ನಂಬಿಕೆಯಲ್ಲಿ ಸ್ಥಿರವಾಗಿದ್ದಾಗ ದೇವರ ಮಹಿಮೆ ನಮ್ಮ ಜೀವನದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ದೇವರ ರಕ್ಷಣೆಯನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಂಥವರು ನಾವು ಆಗಿರ್ತೇವೆ. ವೈರಿಗೆ ನಮ್ಮ ಮೇಲೆ ಅಧಿಕಾರವಿರುವುದಿಲ್ಲ. ಅದಕ್ಕೆ ಆತನ ಮರಣದಲ್ಲಿ ಪಾಪಕ್ಕೆ ಮರಣವಾಯಿತು, ಮರಣಾಧಿಕಾರಿ ಅಡಗಿಸಲ್ಪಟ್ಟ ಆತನ ಮರಣದಲ್ಲಿ ನಾವು ಸತ್ಯವು, ಅದು ಪಾಪದ ಪಾಲಿಗೆ. ಈಗ ನಾವು ಜೀವಿಸುವಂಥದ್ದು ದೇವರ ಪಾಲಿಗೆ ಎಂಬುದಾಗಿ ಇದೇ ರೋಮಪತ್ರಿಕೆ 6:11 ಹೇಳ್ತೈತೆ. ಅದಕ್ಕೆ ಕ್ರಿಸ್ತ ಯೇಸುವಿನ ಐಕ್ಯದಿಂದ ನಿಮ್ಮನ್ನು ನೀವು ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂಬುದಾಗಿ ಎಣಿಸಿಕೊಳ್ಳಿರಿ ಎಂಬುದಾಗಿ. ಕ್ರಿಸ್ತನನ್ನು ನಂಬಿರುವ ನಾವು ಆತನೊಂದಿಗೆ ನಮ್ಮ ಐಕ್ಯತೆಯನ್ನು ಗುರುತಿಸಿಕೊಂಡು ನಾವು ನಂಬಬೇಕು. ಆತನ ಮರಣದಲ್ಲಿ ಪಾಲುಗಾರನಾಗಿ ನಾನು ಪಾಪದ ಪಾಲಿಗೆ ಮರಣಿಸಿದ್ದೇನೆ, ಆತನ ಪುನರುತ್ಥಾನದಲ್ಲಿ ಪಾಲುಗಾರನಾಗಿ ದೇವರ ಪಾಲಿಗೆ ನಾನು ಜೀವಿಸ್ತಿದ್ದೇನೆ ಎಂಬುದಾಗಿ ನಮ್ಮನ್ನು ನಾವು ಅನುನಿತ್ಯ ಎಣಿಸಿಕೊಳ್ಳುವಂಥದ್ದು ಅಗತ್ಯ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಹೀಗೆ ನಾವು ಎಣಿಸಿಕೊಳ್ಳುವಂಥದ್ದಾದರೆ ದೇವರ ಮಹಿಮೆಯನ್ನು ನಮ್ಮ ಜೀವನದಲ್ಲಿ ಕಾಣ್ತೇವೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಸ್ವಾಮಿ. ಕ್ರಿಸ್ತನ ಮರಣದಲ್ಲಿ ನಮಗಾದಂಥ ಮಹಿಮೆಗಳನ್ನು ನಿನ್ನ ವಾಕ್ಯ ಹೇಳುವಂಥದ್ದಾಗಿದೆ. ಈ ದಿನ ನಾವು ನೋಡಿರುವಂಥ ಪ್ರತಿ ಸಂಗತಿ ಕೇಳಿರುವಂಥ ಹೃದಯಗಳಲ್ಲಿ 100ರಷ್ಟು ಫಲಿಸುವಂತೆ ನೆಲಗೊಳಿಸಲ್ಪಡಲಿ. ಈ ಸತ್ಯವು ಎಲ್ಲರ ಹೃದಯಗಳಲ್ಲಿ ಪ್ರಕಟವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಕೃಪೆಯ ಹಸ್ತಕ್ಕೊಪ್ಪಿಸಿಕೊಳ್ತಾ ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್.